ಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಿಗೆ ಪಾದಗಳಿಗೆ ನಮಿಸುತ್ತಾ ಈ ದಿನ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ಒಟ್ಟು ಜಿಲ್ಲಾ ಸಮಿತಿ ಮತ್ತು 5 ವಿಧಾನಸಭಾ ಕ್ಷೇತ್ರಗಳ ಪದಾಧಿಕಾರಿಗಳ ಜವಾಬ್ದಾರಿ ನೀಡುವಿಕೆಯನ್ನು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸ್ ಚೌಧರಿ ಅವರ ನೇತೃತ್ವದಲ್ಲಿ ಹಿರಿಯ ನಾಯಕರಾದಂಥ ಹನುಮಂತಣ್ಣವರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಈ ದಿವಸ ಹಮ್ಮಿಕೊಂಡಿದ್ದು, ನಮ್ಮ ಈ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ಉದ್ದೇಶ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮಾಜ ಇಂದಿನಿಂದಲೂ ಭಾರಿ ಹಿಂದುಳಿದಿದೆ. ಆದ್ದರಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದ ಮಾಹಿತಿಯೊಂದಿಗೆ ನಮ್ಮಲ್ಲಿ ಮಾಹಿತಿಯ ಕೊರತೆಯೂ ಕೂಡ ಇದೆ. ಶೈಕ್ಷಣಿಕವಾಗಿ ಎಷ್ಟು ಮುಂದುವರೆದಿದ್ದೀವಿ, ನಾವು ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ನಾವು ಮುಂದಿನ ದಿನಗಳಲ್ಲಿ ಈ ಸಮಿತಿ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಅದಕ್ಕೋಸ್ಕರ ಈ ಸಮಿತಿಯನ್ನು ಗಟ್ಟಿ ಮಾಡಿ ಪ್ರತಿ ಗ್ರಾಮಕ್ಕೂ ಭೇಟಿ ಮಾಡಿ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ವಿಚಾರಗಳನ್ನ ಮನಗೊಂಡು ನಮ್ಮ ಸಮಸ್ಯೆಗಳನ್ನು ಏನಿದಾವೆ ಅಂತ ತಿಳ್ಕೊಂಡು ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ಇಲ್ಲಾಗಿರೋಂಥ ಜಿಲ್ಲಾ ಸಮಿತಿ ಇರ್ಬೋದು, ವಿಧಾನಸಭಾ ಕ್ಷೇತ್ರಗಳ ಸಮಿತಿಗಳಿರ್ಬೋದು, ಎಲ್ಲರಿಗೂ ಜವಾಬ್ದಾರಿ ನೀಡಿ ಪ್ರತಿ ಗ್ರಾಮದ ಮಾಹಿತಿಯನ್ನು ಪಡೆದು ನಾವು ಸ್ವಾಮೀಜಿಗಳ ನೇತೃತ್ವದಲ್ಲಿ ಏನು ಅವ್ರು ತಿಳಿಸ್ಕೊಟ್ಟಿದ್ದಾರೆ ಅದರಂತೆ ನಾವು ನಡೀತೀವಿ ಅನ್ನೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದನ್ನು ಯಶಸ್ವಿಯಾಗಿ ನಮ್ಮ ಎಲ್ಲ ಜಿಲ್ಲಾ ಸಮಿತಿಯವರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಮತ್ತು ಎಲ್ಲರಿಗೂ ಧನ್ಯವಾದಗಳು. ಮಾದಿಗ ಸೇವಾ ಸಮಿತಿ ಕರ್ನಾಟಕ ಮಾದಿಗ ಸೇವಾ ಸಮಿತಿ ಕರ್ನಾಟಕ ಜಿಲ್ಲೆಯ ಮೊಟ್ಟಮೊದಲನೇದಾಗಿ ನನ್ನ ನಮಸ್ಕಾರಗಳು ಮತ್ತು ನನ್ನ ಬಳ್ಳಾರಿ ಜಿಲ್ಲೆಗೆ ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ನನ್ನ ಸಮಾಜಕ್ಕೆ, ನನ್ನ ಮಾದಿಗ ಸಮಾಜಕ್ಕೆ ಮತ್ತು ನಮ್ಮ ಸ್ವಾಮೀಜಿಯವರಿಗೆ ಅವರ ಪಾದ ನಮಸ್ಕಾರಗಳು. ಮತ್ತು ನನ್ನ ಅಧ್ಯಕ್ಷ ಮಾಡಿದ್ದಕ್ಕೆ ಎಲ್ಲ ನಮ್ಮ ಸಮಾಜವನ್ನು ಒಗ್ಗೂಡಿಸಿ ಸ್ವಾಮೀಜಿಯವರು ದಾರಿಯಲ್ಲಿ ನಡೆಯಂಗ ಎಲ್ಲ ಯುವಕರನ್ನೆಲ್ಲ ನಾವು ಒಂದು ಉತ್ತಮವಾದ ಸ್ವಾಮೀಜಿ ಸೇವೆ ಮಾಡ್ತೀವಂತ ಹೇಳ್ತಾ ನಾನು 2 ಮಾತು. ನಮಸ್ಕಾರ. ಪರಮ ಪೂಜ್ಯ ಶ್ರೀ ಶ್ರೀ ಬಸವಮೂರ್ತಿ ಸ್ವಾಮೀಜಿ ಪಾದಗಳಿಗೆ ನಮಸ್ಕರಿಸುತ್ತಾ ಈ ದಿನ ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಈ ರಾಜ್ಯದಿಂದ ರಾಜ್ಯಾಧ್ಯಕ್ಷರಾದ ಗೂಡಿ ಮಂಜುನಾಥಣ್ಣನವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಮಂಜಣ್ಣನವರು, ನಮ್ಮ ಹಿರಿಯರಾದ ನಮ್ಮ ಮಾರ್ಗದರ್ಶಕರಾದ ಹನುಮಂತಪ್ಪ ಅಣ್ಣನವರು ಎಲ್ಲರೂ ಸೇರಿ ಇಲ್ಲಿ ನಾವು ಬಂದಿದ್ದೀವಿ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಿದೆ. ನಮ್ಮ ರಾಜ್ಯದಿಂದ ಏನು ನಮಗೆ ಸಲಹೆ ಸೂಚನೆಗಳು ಕೊಡ್ತಾರೆ ಅದೇ ರೀತಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಅದೇ ರೀತಿ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಮುಂದೆ ಭವಿಷ್ಯತ್ತಿಗೆ ಏನೇನು ಬೇಕಾಗುತ್ತೋ ಸಹಕಾರಗಳನ್ನು ಮಾರ್ಗದರ್ಶಕರಾಗಿ ನಮ್ಮ ಮಂಜಣ್ಣನವರು ಇದ್ದಾರೆ. ಅವ್ರು ಏನು ಹಾದಿ ಹೇಳ್ಕೊಡ್ತಾರೆ ಅದು ಹಾದಿಯಲ್ಲಿ ನಾವು ಹೋಗ್ತೀವಿ. ಇನ್ನು ಗ್ರಾಮ ಘಟಕಗಳು ಮಾಡೋವಿದ್ದಾವೆ. ಈಗಾಗಲೇ ತಾಲೂಕು ಮಟ್ಟದ ಎಲ್ಲ 5 ವಿಧಾನಸಭಾ ಕ್ಷೇತ್ರದ ತಾಲೂಕು ಮಟ್ಟದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ನೇಮಕ ಆಗಿದೆ. ಇನ್ನು ಫುಲ್ ಬಾಡಿ ಆಗಿ ಅವರು ಗ್ರಾಮ ಘಟಕಗಳು ಸಹ ಸ್ಥಾಪನೆ ಮಾಡ್ತಾರೆ. ನಾವು ಮುಂದೆ ಇನ್ನು ಯಾವುದೇ ರೀತಿಯಾಗಲಿ ಸ್ವಾಮೀಜಿ ಯಾವ ರೀತಿಯಲ್ಲಿ ಅವ್ರ ನೇತೃತ್ವದಲ್ಲಿ ಹಾಗೂ ಮುಂಜಾನವರ ಸಹಕಾರದಿಂದ ನಾವೇನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ, ಇಲ್ಲಿ ನಾವು ಏನು ಈ ದಿನ ಜಿಲ್ಲಾ ಕಾರ್ಯಕಾರಿಣಿಗೆ ಆಗಮಿಸಿದರೆ ರಾಜ್ಯದಿಂದ, ಜಿಲ್ಲೆಯಿಂದ ಎಲ್ಲ 5 ತಾಲೂಕಿನಿಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಈ ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡಿ ಈ ಸಂಘಟನೆಯನ್ನು ಉಸ್ತುವಾರಿಯಾಗಿ ತಗೊಂಡು ಇಡೀ ನಮ್ಮ ಈ ರಾಜ್ಯದ 31 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಏನು ಈ ದಿನ ಬಳ್ಳಾರಿಗೆ ಆಗಮಿಸಿದ್ದಾರೆ. ನಮ್ಮ ಅಣ್ಣನವರಾದ ಗೂಡಿ ಮಂಜುನಾಥ ಅಣ್ಣನವರು ರಾಜ್ಯಾಧ್ಯಕ್ಷರು, ಅದೇ ರೀತಿ ನಮ್ಮ ಮಾಜಿ ಸಫಾಯಿ ಕರ್ಮಚಾರಿ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ನಿಗಮದ ಮಂಡಳಿಯಲ್ಲಿ ಅಧ್ಯಕ್ಷರಾಗಿ ಅವರು ನಿಗಮದ ಮಂಡಳಿಯಲ್ಲಿ ಅಧ್ಯಕ್ಷರಾದ ಸಮಯದಲ್ಲಿ ಸುಮಾರು 10,000 ಹುದ್ದೆಗಳು ಭರ್ತಿಪಡಿಸಿದರೆ ಅವರನ್ನು ನಾನು ನೆನೆಸ್ತೇನೆ ಈ ಒಂದು ವೇದಿಕೆಯಲ್ಲಿ. ಅದೇ ರೀತಿ ದೊಡ್ಡಪಲ್ಲಿ ಮಂಜುನಾಥ್ ಈ ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಸೇವಾ ಸಮಿತಿಯಲ್ಲಿ ಅವರು ತುಂಬ ಮುಂದಾಳತ್ವ ವಹಿಸಿ ಇಡೀ ರಾಜ್ಯಾದ್ಯಂತ ಅವರು ಕೆಲಸ ಮಾಡ್ತಿದ್ದಾರೆ. ಅವರನ್ನು ಈ ಒಂದು ವೇದಿಕೆಯಲ್ಲಿ ನಾನು ನೆನೆಸ್ಕೊಳ್ತೀನಿ. ಅದೇ ರೀತಿ ಈ ಸಂಘ ಮೇನ್ ಉದ್ದೇಶ ಏನಂದರೆ, ಮಾತಾಡ್ತೀನಿ, ನನಗೆ ಭಾಷಣ ಬರೋದಿಲ್ಲ, ಈ ಸರಳವಾಗಿ ಹೇಳ್ತೀನಿ. ಈ ಸಂಘ ಕಟ್ಟಿರೋದು ನನಗೆ ಸಂಘದಲ್ಲಿ ಬಂದು ಸೇರಿಕೊಂಡು ಈ ಸಂಘ ಉದ್ದೇಶ ಒಳ್ಳೆಯದಿದೆ. ಮಾದಾರ ಚೆನ್ನಯ್ಯ ಸ್ವಾಮೀಜಿ ಸೇವಾ ಸಮಿತಿಯಿಂದ ಒಳ್ಳೆಯ ಕಾರ್ಯಕ್ರಮ ಮಾಡಬಹುದು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಕರೆ ಕೊಟ್ಟಾಗ
ನಾವೆಲ್ಲ ಇಲ್ಲಿ ಜಿಲ್ಲೆದು ಆಗಲಿ ಆ ತಾಲೂಕು ಬಾಡಿಯಲ್ಲಿ ಆಗಲಿ ನಾವು ವಹಿಸ್ಕೊಂಡು ಎಲ್ಲ ಸೇರ್ಕೊಂಡು ಮಾಡ್ತೀವಿ, ನಮ್ಮದು ಸುವರ್ಣ ಅವಕಾಶ ಇದೆ ಅಂತೇಳಿ ನಮ್ಗೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ನಾವಿಲ್ಲಿ ಜಿಲ್ಲೆಗೆ ನಾವೇನು ಇವತ್ತು ಈ ಸಂಘ ಕಟ್ತಾ ಇದ್ದೀವಿ, ನಾವು ಸಂಘ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶ ಏನಂದರೆ ಮೇಜರ್ ಆಗಿ ಶಿಕ್ಷಣ. ನಮ್ಮ ಮಕ್ಕಳು ಏನು 15ನೇ ತರಗತಿವರೆಗೂ ಓದಿ ಅವರು ಬಿಟ್ಟಂಥವ್ರಾಗಲಿ ಅವ್ರ ಮುಂದೆ ಏನು ಮಾಡಬೇಕು, ಅಥವಾ ಡಿಗ್ರಿ ಮುಗಿಸಿದವ್ರಿಗೆ ಡಿಗ್ರಿ ಆದವ್ರಿಗೆ ನೆಕ್ಸ್ಟ್ ಅವ್ರಿಗೆ ಕೋಚಿಂಗ್ ಸೆಂಟರ್ಗಳು ತೆಗಿಬೇಕು. ಮತ್ತು ಅದಾದ ನಂತರ ಸಣ್ಣ ಪುಟ್ಟ ಕೆಲಸಗಳು ಈ 6 ತಿಂಗಳ ಹಿಂದೆ ಒಬ್ಬರು ವಿದ್ಯಾರ್ಥಿ ಬಂದಿದ್ದರು, ನಮ್ಮ ಮಲ್ಲೇಶ್ ಅಂತೇಳಿ ಕಂಪ್ಲಿ ಮಂಡಲದ ನಮ್ಮ ಜಿಲ್ಲೆ ಬಾಡಿಯಲ್ಲಿದ್ದಾರೆ. ಅವರು ಕಾರ್ಯದರ್ಶಿಗಳಾಗಿ ಅವ್ರದ್ದು ಸ್ಟೂಡೆಂಟ್ ಕರ್ಕೊಂಡು ಬಂದಿದ್ದರು. ಅಣ್ಣ ಈ ಥರ ಅವ್ರಿಗೆ ಸ್ವಲ್ಪ ಹಣದ ಸಹಾಯ ಬೇಕಾಗಿತ್ತು, ಒಂದು ನಮ್ಮ ಸೇವಾ ಸಮಿತಿಯಿಂದ ಯಾರಾದರೂ ಸಣ್ಣ ಸಹಾಯ ಮಾಡೋದಂತೇಳಿ ಈ 6 ತಿಂಗಳ ಮುಂದೆನೇ ನಾವು ಸಣ್ಣ ಪುಟ್ಟ ಇಂಥವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ನಮ್ಮ ಹುಡುಗರು ಯಾರಾದರೂ ಇದ್ದರೆ, ಇಲ್ಲ ಓದ್ಬಿಟ್ಟವರು, ಶಾಲೆ ಬಿಟ್ಟವರು, ಅಥವಾ ಕೆಲಸಕ್ಕೆ ಹೋಗಿ ಮನೆಗಿರೋರು, ಇಂಥವ್ರಿಗೆ ನಾವು ಸಹಾಯ ಮಾಡ್ಬೇಕಂದ್ರೆ ಮಂಜುನಾಥ ಅಣ್ಣವ್ರು ಇದ್ದಾರೆ, ನಮ್ಮ ಹನುಮಂತಪ್ಪ ಅಣ್ಣನವರು ಇದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ. ಅದಾದ ನಂತರ ನಾವು ಇವಾಗ ತಾಲೂಕು ಬಾಡಿಯಲ್ಲಿ ಏನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಅಲ್ಲಿ ಇರುವಂಥ ನಮ್ಮ ಸಮಾಜ ಮಾದಿಗ ಸಮಾಜದಲ್ಲಿ ನಮಗೆ ಇದು ಅವಶ್ಯಕತೆ ಇತ್ತು. ಮಾದಿಗ ಸಮಾಜಕ್ಕೆ ಈಗ ಬೇರೆ ಬೇರೆ ಸಮಾಜದವರೆಲ್ಲ ಅವರದೇ ಆದಂಥ ಒಂದು ರಾಜ್ಯ ಮಹಾಸಭೆಗಳು ಕಟ್ಕೊಂಡು ಅವರದೇ ಆದಂಥ ನಮ್ಮ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾರೆ. ಇದು ನಾವ್ಯಾಕೆ ಸಲ್ಲಿಸಬಾರ್ದು? ನಾವು ಮಾದಿಗ ಸಮಾಜಕ್ಕೆ ಒಂದು ಈ ವೇದಿಕೆ ಬೇಕಾಗಿತ್ತು. ಪರಮ ಪೂಜ್ಯ ಶ್ರೀ ಶ್ರೀ ಬಸವಮೂರ್ತಿ ಸ್ವಾಮೀಜಿಗಳು ಇದರ ಹುಟ್ಟಾಕಿ ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡೋಣ ಉದ್ದೇಶ ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ಕೈ ಜೋಡಿಸಿ ನಾವೆಲ್ಲ ಒಂದು ಅವ್ರ ಮಾರ್ಗದರ್ಶನದಲ್ಲಿ ಮಂಜಣ್ಣನವರ ನೇತೃತ್ವದಲ್ಲಿ ನಾವೆಲ್ಲ ತಾಲೂಕು ಬಾಡಿಗೆ ಆಯ್ಕೆ ಮಾಡಿದ್ದೀವಿ. ಅದಾದ ನಂತರ ಗ್ರಾಮ ಘಟಕಗಳು ಆಯ್ಕೆ ಆಗಬೇಕು. ಅದಾದ ನಂತರ ನಿಮ್ಮ ಫುಲ್ ಬಾಡಿ ಆದಮೇಲೆ ಎಲ್ಲ ಕಟ್ಟ ಕಡೆ ಗ್ರಾಮಕ್ಕೂ ಸಹ ಸ್ವಾಮೀಜಿ ಬರ್ತಂತ ಹೇಳಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.